ಇನ್ನು ಕೆಪಿಎಸ್ಸಿ ಹಾಳಾಗೋಕೆ ಕಾಂಗ್ರೆಸ್ ಕಾರಣ. ಇವರ ಅವಧಿಯಲ್ಲಿ ಎಷ್ಟು ಬಾರಿ ಪೇಪರ್ ಲೀಕ್ ಆಗಿದೆ ಅಂತ ಹೇಳಿ ಕೇಂದ್ರ ಸಚಿವರಾದಂಥ ಎಚ್.ಡಿ. ಕುಮಾರಸ್ವಾಮಿ ಅವರು ಕಿಡಿಕಾರಿದ್ದಾರೆ. ನೀಟ್ ಮರುಪರೀಕ್ಷೆ ವಿಚಾರವಾಗಿ ವಿಪಕ್ಷಗಳ ಟೀಕೆಯ ವಿಚಾರ ಸಂಬಂಧ ರಿಯಾಕ್ಟ್ ಕೊಟ್ಟ ಅವರು, ನಮ್ಮ ರಾಜ್ಯದಲ್ಲಿ ಎಷ್ಟು ಬಾರಿ ಪರೀಕ್ಷೆ ಮುಂದೆ ಹಾಕಿದಿರಿ, ಕಾಂಗ್ರೆಸ್ ಕಾಲದಲ್ಲಿ ಎಷ್ಟು ಅನಾಹುತ ಆಗಿಲ್ಲ, ನಮ್ಮ ರಾಜ್ಯದಲ್ಲಿ ಕೆಪಿಎಸ್ಸಿ ಸಂಸ್ಥೆಯನ್ನು ಸರಿಪಡಿಸೋದಕ್ಕಾಗಲಿಲ್ಲ, ಕೆಪಿಎಸ್ಸಿ ಬಗ್ಗೆ ಜನ ಯಾವ ರೀತಿ ಮಾತಾಡ್ತಾರೆ, ಕಾಂಗ್ರೆಸ್ನಿಂದಲೇ ಕೆಪಿಎಸ್ಸಿ ಆಳೋದಕ್ಕೆ ಶುರುವಾಗಿರೋದು, ಸಿಎಂ ಅವರು ಎಲ್ಲ ತೊಳೆಯುತ್ತೀವಿ ಅಂಥೇಳಿ ಯಾವ ರೀತಿ ತೊಳೆದ್ರು ನೋಡಿ. ಪಬ್ಲಿಕ್ನಲ್ಲಿ ಪೋಸ್ಟ್ಗೆ ಹಣ ನಿಗದಿ ಮಾಡಿ ಬೀದಿ ಬೀದಿಯಲ್ಲಿ ಅದೆಲ್ಲ ಚರ್ಚೆ ಆಯಿತು. ಆ ವಾತಾವರಣ ತಂದಿದ್ಯಾರು? ಇದೇ ಕಾಂಗ್ರೆಸ್. ಹೀಗಂತ ಎಚ್.ಡಿ. ಕುಮಾರಸ್ವಾಮಿ ಅವರು ವಾಗ್ದಾಳಿ ನಡೆಸಿದ್ದಾರೆ. ನಮ್ಮ ರಾಜ್ಯದಲ್ಲಿ ಎಷ್ಟು ಬಾರಿ ಮುಂದಾಕಿದ್ದೀರಿ, ನಿಮ್ಮ ಕಾಲದಲ್ಲ ಎಷ್ಟು ಅನಾಹುತಗಳಾಗಿಲ್ಲ. ಇವತ್ತು ನಮ್ಮ ರಾಜ್ಯದಲ್ಲಿ ಒಂದು ಕೆಪಿಎಸ್ಸಿ ಸಂಸ್ಥೆನ ಸರಿಪಡಿಸ್ಲಿಕ್ಕಾಗಿದೆ. ಯಾವ ರೀತಿಯಲ್ಲಿ ಆ ಸಂಸ್ಥೆ ಬಗ್ಗೆ ಇವತ್ತು ಜನಗಳು ಮಾತನಾಡ್ತಾರೆ. ಇವತ್ತು ಈ ಕೆಪಿಎಸ್ಸಿ ಸಂಸ್ಥೆ ಹಾಳಾಗ್ತಕ್ಕಂಥದ್ದು ಪ್ರಾರಂಭ ಆಗಿದ್ದ ಬಹುಶಃ ನನ್ನ ಅಭಿಪ್ರಾಯದಲ್ಲಿ ಈಗಿನ ಸರ್ಕಾರ ಹಿಂದೆ 2013ರಲ್ಲಿ ಸರ್ಕಾರವನ್ನು ರಚನೆ ಮಾಡಿದ್ರು, ಅಲ್ಲಿಂದ ಪ್ರಾರಂಭ ಆಯಿತು. ಅವತ್ತು ಮುಖ್ಯಮಂತ್ರಿಗಳು ಹೇಳಿದ್ರು ತೊಳಿತೀವಿ ಅಂತ ಹೇಳಿ. ಯಾವ ರೀತಿ ತೊಳೆದ್ರು? ರೀಡೇ ಮಾಡಿಕೊಟ್ಟಂತ ವ್ಯಕ್ತಿನ ತಗೊಂಡು ಕೆಪಿಎಸ್ಸಿ ಚೇರ್ಮನ್ ಮಾಡಿ ಪಬ್ಲಿಕ್ನಲ್ಲಿ ಯಾವ ಒಂದು ಪೋಸ್ಟ್ಗಳಿಗೆ ಹಣ ನಿಗದಿ ಮಾಡಿಕೊಂಡು ಬೀದಿ ಬೀದಿನಲ್ಲಿ ಚರ್ಚೆ ನಡೀತು. ಆ ವಾತಾವರಣ ತಂದಂಥವ್ರು ನೀವು. ನಿಮಗೆ ಇವತ್ತು ಎಕ್ಸಾಮ್ಗಳಲ್ಲಿ ಇವತ್ತೇನು ರಾಜಸ್ಥಾನದಲ್ಲಿ ನನಗೂ ಅರ್ಥವಾಗ್ತದೆ, ರಾಜಸ್ಥಾನದಲ್ಲಿ ನೀಟ್ ಎಕ್ಸಾಮ್ ಬರೀತಕ್ಕಂಥ ಸಂದರ್ಭದಲ್ಲಿ ಸುಮಾರು 150ಕ್ಕೂ ಹೆಚ್ಚಿನ ಒಂದು ಪ್ರಶ್ನೆಗಳಿಗೆ ಏನೊಂದು ಹೊರಗಡೆ ಲೀಕ್ ಆಗಿದೆ. ಅದು ಇವತ್ತು ಚರ್ಚೆಗೆ ಪ್ರಾರಂಭ ಆಗಿದೆ. ಅವರು ಒಂದೊಂದು ಬಾರಿ ಯಾರೋ ಮಾಡೋ ತಪ್ಪಿಗೆ ಸಂಪೂರ್ಣವಾದ ತಪ್ಪನ್ನು ಸರ್ಕಾರದ ಮೇಲೆ ವಹಿಸ್ಲಿಕ್ಕೆ ಆಗೋದಿಲ್ಲ. ನಮ್ಮ ರಾಜ್ಯದಲ್ಲಿ ಹಲವಾರು ಬಾರಿ ಈ ರೀತಿಯ ಸಮಸ್ಯೆಗಳು ಉದ್ಭವ ಆಗಿರತಕ್ಕಂಥದ್ದು ಇವ್ರ ಸರ್ಕಾರದಲ್ಲೂ ನಡೆದಿರತಕ್ಕಂಥದ್ದು ಇದೆ. ಅದರಿಂದ ಇವ್ರಿಗೆ ಯಾವ ನೈತಿಕತೆ ಇದೆ ಚರ್ಚೆ ಮಾಡಲಿಕ್ಕೆ ಅನ್ನೋದು ಕೇಳಲಿಕ್ಕೆ ಬಯಸ್ತಾರೆ.